ಸುವರ್ಣ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಈ ದುಡ್ಡು ಏನೋ ಕೊಡ್ತಾ ಇದ್ದಾರೆ ಗೊತ್ತಾ? ಬಿಲ್ಡಿಂಗ್ ಕೆಳಗಡೆ ಬಿದ್ದು ಸತ್ತೋದ್ರಲ್ಲ, ಆ ವಿಚಾರನ ಯಾರಿಗೂ ಹೇಳಬಾರ್ದು. ಆ ಹೆಣಗಳನ್ನ ನಿಮ್ಮ ಹಳ್ಳಿಗಳಿಗೆ ತಗೊಂಡೋಗಿ ದಫನ್ ಮಾಡಬೇಕು. ಅದಕ್ಕೆ ಕೊಡ್ತಾ ಇರೋದು. ನಾನು ಈ ಗಾಡಿ ಗ್ಯಾರೇಜ್ ಮಾಡಿದ್ದೀನಿ, ಅದರಲ್ಲೇ ತಗೊಂಡೋಗಿ, ಆಯ್ತಾ? ಒಂದು ವಾರ ಬಿಟ್ಟು ಇದೇ ಸೈಟಲ್ಲಿ ಬಂದು ಮತ್ತೆ ಕೆಲಸ ಮಾಡಬೇಕು. ಹಾ, ಪುಟ್ಟರಾಜು, ಜ್ಞಾಪಕ ಇದೆಯಲ್ಲ, ವಿಷಯ ಯಾರ ಹತ್ರನೂ ಬಾಯಿ ಬಿಡಬಾರ್ದು. ಬುದ್ಧಿಯವರ ನಿಮ್ಮ ಎದುರಾಕೊಳ್ಳೋಕ್ಕಾಗದ ಬುದ್ಧಿಯವರ ನಾವು. ಇನ್ನು ಮಾರ್ಗ ಮಧ್ಯೆ ಎಲ್ಲೂ ನಿಲ್ಸಿ ಟೀ ಕಾಫಿ ಕುಡಿಯೋಕಂತ ಹೋಗಬಾರ್ದು. ಡೈರೆಕ್ಟ್ ಆಗಿ ಹೋಗ್ಬೇಕು. ಜ್ಞಾಪಕ ಇರಲಿ. ಮಂಜಮ್ಮ, ನೀವು ಅಷ್ಟೇ ವಿಷಯ ಹೇಳಿದ ಅರ್ಥ ಆಯ್ತಾನೆ? ಎಲ್ಲೂ ಏನು ಹೇಳಬಾರ್ದು. ಹಾ, ಹೊರ್ಕೊಡಿ. ಗೊತ್ತಾಯ್ತಾನೆ ಅಲ್ಲ? ಗೌತಮ್, ಗೌರವ್, ಎಲ್ಲ ವಿಷಯ ಬಗೆಹರಿತಾನೆ. ಜಾಸ್ತಿ ಹೊತ್ತು ನಾವು ಇಲ್ಲಿರೋದು ಬೇಡ. ನೀವು ಮನೆಗೆ ಹೋಗಿ ಆರಾಮಾಗಿ ಇದ್ಬಿಡಿ. ನಾನು ಸ್ವಲ್ಪ ಸೈಟ್ ಹತ್ರ ಹೋಗಿ ಏನೋ ಆಗಿದೆ ಅಂತ ನೋಡ್ಬಿಟ್ಟು ವಿಷಯ ಮುಗಿಸ್ಕೊಂಡು ಬರ್ತೀನಿ. ಹೋಗಿ ಹೋಗಿ ನಡೀರಿ.
ಏನಯ್ಯ ಬೆಳಗ್ಗೆ ಬಿಲ್ಡಿಂಗ್ ಬಿದ್ದು ನಿಮ್ಮವರೆಲ್ಲ ಸತ್ತಿದ್ರೆ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಮಾಡ್ದಲೆ ನಿಮ್ಮ ಹಳ್ಳಿಗೆ ತಗೊಂಡು ಹೋಗ್ತಿದ್ಯಾ? ಯಾರಯ್ಯ ಹೇಳಿದ್ದು? ಬಿಲ್ಡಿಂಗ್ ಓನರು ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಈ ಒಬ್ಬರಿಗೂ ಗೊತ್ತಾಗ್ದಂಗೆ ಈ ಬಾಡಿಗಳು ತಗೊಂಡೋಗಿ ನಿಮ್ಮ ಹಳ್ಳಿಗಳ ಒಪ್ಪ ಮಾಡಿಬಿಡಿ ಅಂತ ಹೇಳಿದ್ರು ಸರ್. ಹಾಗೆಲ್ಲ ತಗೊಂಡು ಹೋಗಾಗಿಲ್ಲ, ಇದು ಪೊಲೀಸ್ ಕೇಸು. ಈ ಕಡೆ ಬನ್ನಿ, ಬನ್ನಿ ಈ ಕಡೆ. ರೀ ರಾಜು, ಇವ್ರ ಡೀಟೇಲ್ಸ್ ಎಲ್ಲ ಬರ್ಕೊಳ್ರಿ. ಬರ ಇಲ್ಲಿ. ಏನೇ ನಿನ್ನ ಹೆಸರು? ಬರ್ಕೊಳ್ಳಿ, ಡೀಟೇಲ್ಸ್ ಬರ್ಕೊಳ್ಳಿ. ಬಾ ಈ ಕಡೆ. ಏನೇ ನಿನ್ನ ಹೆಸರು? ಹೆಸರು ಬರ್ಕೊಳ್ಳಿ, ಎಲ್ಲರ ಹೆಸರು ಬರ್ಕೊಳ್ಳಿ. ಸರ್ ನಮಸ್ತೆ, ನಾನು ಇನ್ಸ್ಪೆಕ್ಟರ್ ರಾಜೇಶ್ ಮಾತಾಡ್ತಾ ಇರೋದು. ಸರ್ ಅರ್ಜೆಂಟಾಗಿ 4 ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಮಾಡಬೇಕು. ಹೌದು ಸರ್, ಹೌದು ಸರ್, ಈಗಲೇ ಹೊರಟು ಬರ್ತೀನಿ ಸರ್. ಥ್ಯಾಂಕ್ ಯು ಸರ್. ಗೌರವ್, ನಾವು ಮಾವನ ಮಾತು ಕೇಳ್ಕೊಂಡು ದೊಡ್ಡ ತಪ್ಪು ಮಾಡ್ತಾ ಇದೀವಿ ಅನ್ಸ್ತದೆ. ಸೀದಾ ಪೊಲೀಸ್ ಸ್ಟೇಷನ್ ಹೋಗಿ ವಿಷಯ ತಿಳಿಸ್ಬೇಕಾಗಿತ್ತು ನಾವು. ಇದು ಅಪರಾಧ ಆಗುತ್ತೆ ಕಣೋ. ಸಾಕ್ಷಿನ ನಾಶ ಮಾಡ್ತಾ ಇದೀವಿ ಅಂತ ಕೇಸ್ ಆಗುತ್ತೆ. ತುಂಬ ಸ್ಟ್ರಾಂಗ್ ಕೇಸು ಇದು. ಹೌದು ಬ್ರದರ್, ಇನ್ನೂ ಕಾಲ ಮಿಂಚಿಲ್ಲ. ಈಗಲೇ ಪೊಲೀಸಿಗೆ ಫೋನ್ ಮಾಡಿ ನಿಜವಾಗ್ಲೂ ಏನು ನಡೀತು ಅಂತ ಹೇಳ್ಬಿಡೋಣವಾ? ಈಗ ಆ ಥರ ಹೇಳಿದ್ರೆ ಒದ್ದು ಒಳಗಾಗ್ತಾರೆ. ಆಮೇಲೆ ಲಾಯರ್ ಹತ್ರ ಮಾತಾಡೋದಕ್ಕೂ ಬಿಡೋದಿಲ್ಲ ಅವರು. ಮೊದಲು ಲಾಯರ್ ಹತ್ರ ಮಾತಾಡಿ ಲೀಗಲಾಗಿ ಏನು ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಆಮೇಲೆ ಲಾಯರ್ ಕಡೆಯಿಂದನೇ ಬೇಲ್ ಮೂವ್ ಮಾಡೋದಕ್ಕೆ ಟ್ರೈ ಮಾಡೋಣ. ಎಲ್ಲಯ್ಯ ನಿನ್ನ ಯಜಮಾನ್ರು? ಓ ಇನ್ಸ್ಪೆಕ್ಟರ್, ಏನು ಇಷ್ಟು ದೂರ? ಬನ್ನಿ ಕೂತ್ಕೊಳ್ಳಿ. ಮತ್ತೆ ಯಾವುದಾದ್ರೂ ಫಂಕ್ಷನ್ ಇಟ್ಕೊಂಡಿದ್ದೀರಾ? ಆ ಫಂಕ್ಷನ್ಗೆ ನಾನು ಗೆಸ್ಟಾಗಿ ಬರಬೇಕಾಗಿತ್ತಾ? ಸಾರಿ ಇನ್ಸ್ಪೆಕ್ಟರ್, ನಾನು ಹಾಸ್ಪಿಟಲಿಂದ ಇವಾಗ ತಾನೇ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದೆ. ಡಾಕ್ಟ್ರು ಬೇರೆ ಹೊರಗಡೆ ಎಲ್ಲೂ ಹೋಗದೆ ಮನೇಲೇ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಒಂದು ಕೆಲಸ ಮಾಡಿ, ಬೇಕಿದ್ರೆ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗಿ. ಮೇಡಮ್, ನೀವು ಹೇಳ್ದೆ ಹೋದ್ರು ಅವ್ರನ್ನ ನಾವು ಕರ್ಕೊಂಡು ಹೋಗ್ತೀವಿ. ಅವ್ರಷ್ಟೇ ಅಲ್ಲ, ಅವ್ರ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಅದು ಸುಮ್ಮನೆ ಅಲ್ಲ, ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಅರೆಸ್ಟ್ ಮಾಡ್ತೀರಾ? ಯಾಕೆ? ನಿಮ್ಮ ಕಂಪ್ನಿ ನಡೆಸ್ತಾ ಇರೋ ಕನ್ಸ್ಟ್ರಕ್ಷನ್ ಜಾಗದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಬಿಲ್ಡಿಂಗ್ ಕುಸಿದು 4 ಜನ ಕಾರ್ಮಿಕರು ಸತ್ತಿದ್ದಾರೆ. ಇದನ್ನ ಯಾರಿಗೂ ಗೊತ್ತಿಲ್ಲದೆ ಮುಚ್ಚಿಟ್ಟು ಸಾಕ್ಷಿಗಳನ್ನ ನಾಶ ಮಾಡೋ ಪ್ರಯತ್ನ ಪಟ್ಟಿದ್ದೀರಾ.
ಅದಕ್ಕೆ ಅರೆಸ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ ನೀವೇ ತಾನೆ. ಎದುರ್ಕೊಂಬಿಡಿ. ನಿಮಗೆ ಕಂಪ್ನಿ ಕೊಡೋದಕ್ಕೆ ಅಂತ ನಿಮ್ಮ ಅಣ್ಣ ಜೆಪಿನ ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ. ಇನ್ನ ಕಂಪ್ನಿ MD ಚಂದ್ರಶೇಖರ್ ಅವರೀಗ ಫಾರಿನಲ್ಲಿದ್ದಾರೆ, ಹಾಗಾಗಿ ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ. ಆದರೆ ಆದಷ್ಟು ಬೇಗ ಅವ್ರು ನಿಮ್ಮ ಜೊತೆಗೂ ಬರ್ತಾರೆ. ಗೌತಮ್, ಗೌರವ್, ಏನ್ರೋ ಇದು? ಇವ್ರು ಹೇಳ್ತಾ ಇರೋದೆಲ್ಲ ನಿಜನಾ? ಇವರು ಅಣ್ಣನ್ನು ಅರೆಸ್ಟ್ ಮಾಡಿದಾರಂತಲ್ರೋ? ಮಮ್ಮಿ, ನೀವು ಗಾಬರಿ ಆಗಬೇಡಿ. ಇದೇನು ದೊಡ್ಡ ವಿಷಯ ಅಲ್ಲ, ಸಣ್ಣ ಕೇಸು. ನಾವು ಸಾಲ್ವ್ ಮಾಡ್ತೀವಿ. ಸರ್, ಈ ಅರೆಸ್ಟ್ ಎಲ್ಲ ಯಾಕೆ? ನಾವೇ ಲಾಯರ್ ಮೂಲಕ ಬಂದು ಈ ವಿಷಯನ ನಿಮಗೆ ತಿಳಿಸೋಣ ಅಂತ ಇವಾಗ ತಾನೇ ಮಾತಾಡ್ಕೊಂತಿದ್ವಿ. ಹಾಗೆ ಅನ್ಕೊಂಡವರು ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ದಲೆ ಡೆಡ್ ಬಾಡಿಗಳನ್ನ ಸಾಕ್ಸೋ ಕೆಲಸ ಯಾಕ್ರಿ ಮಾಡಿಸಿದ್ರಿ? ಇದರಲ್ಲೇ ಗೊತ್ತಾಗಲ್ವಾ ನಿಮ್ಮ ಸಾಚಾತನ? ಈಗಾಗಲೇ ಡೆಡ್ ಬಾಡಿಗಳನ್ನ ರಿಕವರ್ ಮಾಡಿ ಸಂಬಂಧಪಟ್ಟವ್ರ ಹತ್ರ ಸ್ಟೇಟ್ಮೆಂಟ್ ತಗೊಂಡಿದ್ದೀವಿ. ಅದ್ರ ಆಧಾರದ ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಮಿಕ್ಕಿದ ವಿಚಾರ ಸ್ಟೇಷನ್ ಅಲ್ಲಿ ಮಾತಾಡೋಣ, ಬನ್ನಿ. ಇನ್ಸ್ಪೆಕ್ಟರ್, ನಾನು ನಮ್ಮ ಲಾಯರ್ ಜೊತೆ ಮಾತಾಡಬೇಕು. ಸಾರಿ ಮೇಡಮ್, ನಾನು ಅದಕ್ಕೆ ಈಗ ಅವಕಾಶ ಕೊಡಲ್ಲ. ಮೊದಲು ನೀವು ಸ್ಟೇಷನಿಗೆ ಬನ್ನಿ. ಕಾನ್ಸ್ಟೇಬಲ್, ಏಷ್ಯಾ ಕಪ್ನಲ್ಲಿ ಭಾರತ ಹೀನಾಯ ಸೋಲನ್ನು ಅನುಭವಿಸಿದೆ. T20 ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿ ಸಿದ್ಧ ಎಂದು ನಾಯಕ ಧೋನಿಯವರು ಹೇಳಿಕೊಂಡಿದ್ದಾರೆ. ಕಾವ್ಯ ತಗೋ. ಅಕ್ಕ, ಇಂಡಿಯನ್ ಟೀಮ್ ಅವರು ಕಾನ್ಫಿಡೆಂಟ್ ಆಗಿ ಆಡಿದ್ರೆ ಯಾವ ಕಪ್ ಬೇಕಾದ್ರೂ ಗೆಲ್ತಾರಲ್ವಾ? ಹಲೋ ಸಿಸ್ಟರ್, ನೀನೀಗ ಇಂಡಿಯನ್ ಟೀಮ್ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಹೋಟ್ಲಲ್ಲಿ ನಿಮ್ಮ ಮ್ಯಾನೇಜರ್ ನಿಮಗೆ ಕ್ಲಾಸ್ ತಗೊಳ್ತಾರೆ. ಟೈಮ್ ಆಗ್ತದೆ, ಹೊರಡು ಬೇಗ. ಅಂಜಲಿ, ಕಾವ್ಯ, ಊಟದ ಬಾಕ್ಸ್ ತಗೊಳ್ರಮ್ಮ. ನೀನು ತಗೊಳ್ಳೆ. ಅಯ್ಯೋ ಬೇಡಮ್ಮ, ತಿಂಡಿನೂ ಸರಿ ತಿನ್ಲಿಲ್ಲ. ಅವಸರದಲ್ಲಿ ಅರ್ಧಂಬರ್ಧ ತಿಂದ್ರಿ. ಊಟನಾರು ಪೂರ್ತಿ ತಿನ್ ಬನ್ನಿ, ತಗೊಳ್ಳಿ. ಅಮ್ಮ ಹೋಟೆಲಲ್ಲೇ ಕೆಲಸ ಮಾಡ್ತೀನಿ, ಬಾಕ್ಸ್ ಬೇರೆ ಕೊಡ್ತೀಯಾ? ಅಲ್ಲೇ ಊಟ ಮಾಡ್ಕೊಂಡು ತಿನ್ಬಿಡು. ಮುಂದೆ ಏನ್ ಜನ ಇವ್ರ ಕೇಸು? ಸರ್, ಇವ್ರು ಕಾಲೇಜಿನ ಹತ್ರ ಹುಡುಗಿಯರನ್ನು ಚುಡಾಯಿಸ್ತಾ ಇದ್ರು. ಏನ್ರ ಹುಡುಗಿರ್ನ ಚುಡಾಯಿಸ್ತೀರಾ? ಜಯಣ್ಣ, ಇವ್ರನ್ನ ಆಮೇಲೆ ವಿಚಾರಿಸ್ಕೊಳ್ತೀನಿ. ರೀ ರೇಣುಕಾ, ಇವ್ರು ಡೀಟೇಲ್ಸ್ ಬರ್ಕೊಳ್ಳಿ. ಜಯಣ್ಣ,
ಸ್ವಲ್ಪ ಟಿವಿ ಹಾಕಿ. ಇದೀಗ ಬಂದ ಸುದ್ದಿ. ನಾಡಿನ ಹೆಸರಾಂತ ಬಿಲ್ಡರ್ಸ್ಗಳಲ್ಲಿ ಒಬ್ಬರಾದ ಚಂದ್ರಶೇಖರ್ ಅಂಡ್ ಕಂಪನಿಯವರ ಇಡೀ ಕುಟುಂಬದವರನ್ನು ಕೊಲೆಗೆ ಸಂಬಂಧಪಟ್ಟ ಸಾಕ್ಷಿನಾಶದ ಆರೋಪದ ಮೇಲೆ ಬಂಧಿಸಲಾಗಿದೆ. ಅಕ್ಕ, ಮಾವನೂರ್ ಸುದ್ದಿ. ಹೆಸರಾಂತ ಬಿಲ್ಡರ್ ಚಂದ್ರಶೇಖರ್ ಅವರ ಕಂಪನಿಯ ನೇತೃತ್ವದಲ್ಲಿ ನಿರ್ಮಾಣವಾಗುತ್ತಿದ್ದ ಕಟ್ಟಡವೊಂದು ಕುಸಿದು 4 ಜನ ಕಾರ್ಮಿಕರು ಮೃತವಾಗಿದ್ದಾರೆ. ಆ 4 ಜನ ಕಾರ್ಮಿಕರು ಈ ಕೊಳಚೆ ಪ್ರದೇಶದಲ್ಲಿ ವಾಸವಾಗಿದ್ದರು. ಬಯಲಾದರೆ ತಮ್ಮ ಕಂಪನಿ ಹೆಸರಿಗೆ ಧಕ್ಕೆ ಬರುವುದು ಎಂಬ ಕಾರಣಕ್ಕೆ ಸತ್ತವರ ಕುಟುಂಬದವರನ್ನು ಹೆದರಿಸಿ ಚಿಲ್ಲರೆ ಕಾಸನ್ನು ಕೊಟ್ಟು ಗೌಪ್ಯವಾಗಿ ಶವವನ್ನು ಸಾಗಿಸುತ್ತಿರುವಾಗ ಯುವ ಪತ್ರಕರ್ತ ಅಜಯ್ ರವರು ಈ ಪ್ರಕರಣವನ್ನು ಬಯಲಿಗೆಳೆದಿದ್ದಾರೆ. ಈ ಪ್ರಕರಣದ ಬಗ್ಗೆ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ನೋಡ್ದೆ ಮಾವ, ನೀನು ಕೊಟ್ಟ ಐಡಿಕೆ ನಮ್ಗೆ ಎಲ್ಲಿ ತಂದು ನಿಲ್ಸಿದೆ ಅಂತ. ಯಾವುದೋ ಅಲ್ಕೈದ ಟೆರರಿಸ್ಟ್ ರೇಂಜಿಗೆ ನಮ್ಮನ್ನು ತೋರಿಸ್ತಾ ಇದ್ದಾರೆ. ಪಡ್ಕೊಂಡೆ. ಬೇಡ ಮಾವ, ಸತ್ಯ ಮುಚ್ಚಿಟ್ಟು ತಪ್ಪು ಮಾಡ್ತಾ ಇದೀವಿ, ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡೋಣ ಅಂತ. ಎಲ್ಲಿ ಕೇಳ್ತೀರ ನನ್ನ ಮಾತನ್ನ? ಇಲ್ಲ, ನಾನಿದ್ದೀನಿ, ಎಲ್ಲ ಸರಿ ಮಾಡ್ಬಿಡ್ತೀನಿ, ಬೇಗ ದುಡ್ಡು ತೊಗೊಂಡ್ಕೊಡಿ ಅಂತ ಅರ್ಜೆಂಟ್ ಮಾಡಿ ನಮ್ಗೆ ಯೋಚನೆ ಮಾಡೋಕ್ಕೂ ಬಿಡದೆ ನಿಮ್ಮ ಜೊತೆ ಕೈ ಜೋಡಿಸೋ ಥರ ಮಾಡ್ಬಿಟ್ರಲ್ಲ ನೀವು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಹೇಳಿ ಮಿಸ್ಟರ್ ಅಜಯ್, ಇಷ್ಟು ದೊಡ್ಡ ಹಗರಣವನ್ನ ಹೇಗೆ ಬೆಳೆಸಿದ್ರಿ? ಖಂಡಿತ ಪೂಜಾ ಅವರೇ, ಈ ಹಗರಣ ಏನಿದೆ ಇದು ಪೊಲೀಸ್ ಇಲಾಖೆ ಮತ್ತು ಸರ್ಕಾರದ ಕಣ್ಣಿಗೆ ಮಣ್ಣಿರ್ಚಿ ಸೇಫ್ ಆಗೋದ್ರಲ್ಲಿತ್ತು. ತಮಾಷೆ ಅಂದ್ರೆ ಚಂದ್ರಶೇಖರ್ ಪ್ರಭಾವತಿ ಅವರ ಸೊಸೆಂದಿರು ಅಂದ್ರೆ ಯಾರು ಬಂಧಿಸಲ್ಪಟ್ಟಿರೋ ಗೌರವ್ ಗೌತಮ್ ಅವ್ರ ಪತ್ನಿಯರಾದ ಕಾವ್ಯ ಮತ್ತೆ ಅಂಜಲಿ ಅವ್ರ ಜೊತೆನೆ ನಾನು ಯಾವುದೋ ಒಂದು ವಿಷಯ ಮಾತಾಡ್ತಿದ್ದಾಗಲೇ ನನಗೂ ಈ ಸುದ್ದಿ ಸಿಕ್ಕಿದ್ದು. ನಾನು ತಕ್ಷಣ ಈ ಸ್ಥಳಕ್ಕೆ ಭೇಟಿ ನೀಡದೆ ಹೋಗಿದ್ದಿದ್ರೆ ಬಹುಶಃ ಈ ಪ್ರಕರಣ ಮುಚ್ಚೋಗ್ತಿತ್ತು ಅನ್ಸುತ್ತೆ. ನೋಡಿದ್ರಾ ಯಾರು ಯಾರು ವಿರುದ್ಧ ಇದ್ದಾರೆ ಅಂತ ಈಗಲಾದ್ರೂ ಗೊತ್ತಾಯ್ತಾ ನಿಮ್ಗೆ? ಆ ಪ್ರೆಸ್ ರಿಪೋರ್ಟರ್ಗೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅಂತ ಅವ್ರಿಗೆಲ್ಲ ಹೇಳ್ಕೊಟ್ಟು ನಮ್ಮ ವಿರುದ್ಧನೇ ಎತ್ತು ಕಟ್ಟಿದ್ದಾರೆ. ಇಲ್ಲ ಅಂದ್ರೆ ನಾವು ಇಷ್ಟು ಹೊತ್ತಿಗೆ ಜೈಲಲ್ಲಿ ಇರಬೇಕಾದ ಅವಶ್ಯಕತೆನೇ ಇರಲಿಲ್ಲ. ಅಪರಾಧಿಗಳು ಈ ಪ್ರಕರಣ ಮುಚ್ಚಾಕೋದಿಕ್ಕೆ ಪ್ರಯತ್ನ ಪಟ್ಟರು ಅನ್ನೋ ಸುಳಿವೇನಾದ್ರು ನಿಮ್ಗೆ ಸಿಕ್ಕಿದ್ಯಾ ಅಜಯ್? ಖಂಡಿತವಾಗೂ ಪೂಜಾ, ಮೇಲ್ನೋಟಕ್ಕಿದು ಅಪಘಾತ ಅನಿಸಿದ್ರು ಅವ್ರನ್ನ ಮಟ್ಟ ಹಾಕೋದಿಕ್ಕೆ, ಅವ್ರನ್ನ ಕೊಲೆ ಮಾಡಿಸಿ ಈ ಪ್ರಕರಣನ ಅಪಘಾತ ಅಂತ ನಿರೂಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರ.
ಅಥವಾ ಇಲ್ಲಿ ಅಪಘಾತ ನಡೆದಿದ್ಯಾ? ಇದೆಲ್ಲ ಪ್ರಶ್ನೆಗಳಿಗೆ ಪೊಲೀಸ್ ಇಲಾಖೆಯ ತನಿಖೆ ನಂತರ ಉತ್ತರ ಸಿಗುತ್ತೆ ಪೂಜಾ. ಧನ್ಯವಾದಗಳು ಮಿಸ್ಟರ್ ಅಜಯ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಹಾಗೆ ಈ ದಿಢೀರ್ ಕಾರ್ಯಾಚರಣೆ ನಡೆಸಿ ಪ್ರಕರಣವನ್ನು ಭೇದಿಸಿದ ನಿಮ್ಮ ಸಾಹಸಕ್ಕೆ ಸುದ್ದಿ ಮಾಧ್ಯಮದವರ ಕಡೆಯಿಂದ ಸಿಕ್ಕಿರೋ ಪ್ರಶಂಸೆಗಳಿಗೆ ನಮ್ಮ ಕಡೆಯಿಂದನೂ ಅಭಿನಂದನೆಗಳು. ಥ್ಯಾಂಕ್ ಯು ಪೂಜಾ. ನೋಡೋರಲ್ಲ ವೀಕ್ಷಕರೇ, ಪತ್ರಕರ್ತ ಅಜಯ್ ಅವರು ಇಷ್ಟು ದೊಡ್ಡ ಹಗರಣವನ್ನು ಹೇಗೆ ಭೇದಿಸಿದ್ರು ಅಂತ. ಹಾಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಕ್ಸ್ಕ್ಲೂಸಿವ್ ಫುಟೇಜ್ ನಮ್ಮ ಸುವರ್ಣ ವಾಹಿನಿಗೆ ದೊರೆತಿದೆ. ಬನ್ನಿ ನೋಡೋಣ. ಪುಟ್ಟರಾಜು, ಇನ್ನು ಮಾರ್ಗ ಮಧ್ಯೆ ಎಲ್ಲೂ ನಿಲ್ಸಿ ಟೀ ಕಾಫಿ ಕುಡಿಯಕಂತ ಹೋಗಬಾರ್ದು. ಬರ್ಕೊಡಿ, ಗೊತ್ತಾಯ್ತಾನೆ ಅಲ್ಲ? ನೋಡಿದ್ರಲ್ಲ ವೀಕ್ಷಕರೇ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಂಪನಿಯ MD ಪ್ರಭಾವತಿ ಹಾಗೂ ಅವರ ಮಕ್ಕಳು ಮತ್ತು ಅವರ ಸಹೋದರ JP ಅವರನ್ನು ಬಂಧಿಸಲಾಗಿದೆ. ಆರೋಪಿ ಚಂದ್ರಶೇಖರ್ ಅವರು ವಿದೇಶದಲ್ಲಿರುವುದರಿಂದ ಅವರನ್ನು ಶೀಘ್ರದಲ್ಲೇ ಬಂಧಿಸಲಾಗುವುದೆಂದು ಪೊಲೀಸ್ ತನಿಖೆಯಿಂದ ತಿಳಿದು ಬಂದಿದೆ. ಕ್ಯಾಮರಾಮನ್ ಸುರೇಶ್ ಜೊತೆ ಪೂಜಾ, ಸುವರ್ಣ ನ್ಯೂಸ್, ಬೆಂಗಳೂರು. ಸಿಹಿ ಸಿಹಿ ಮನಸ್ಸುಗಳ